ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ಮೂವಿ ಸ್ಟೋರಿ ನೋಡಕ್ ಹೊಂಟದೀವಪ್ಪ ಅಂದ್ರೆ ದರ್ಶನ್ ಅವರ ಚಿತ್ರ. ಅಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿ ಸಕ್ಸಸ್ಫುಲ್ ಆಗಿ ಹಿಟ್ ಆದಂಥ ಚಿತ್ರ ಯಾವುದಂದ್ರಪ್ಪ ಅಂದ್ರೆ ಕಾಟೇರ. ಆ ಕಾಟೇರ ಮೂವಿ ಸ್ಟೋರಿ ಹೆಂಗೈತ್ರಿ ಏನೈತಿ ಅಂತ ಇವತ್ತ ಸ್ವಲ್ಪ ನೋಡೋಣ. ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ಕೋರಿ. ಕಿರಣ್ ಕನ್ನಡ ಸ್ಟೋರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ತಡ ಮಾಡಲ್ದ ಮೂವಿ ಹೆಂಗೈತಿ ಏನೈತಿ ಕತಿ ನೋಡ್ಕೊಂಡು ಬರೋಣ್ರಿ. ಮೂವಿ ಶುರು ಆಕತ್ರಿ. ಮೂವಿ ಶುರು ಆದ್ವಾಗ ನಮಗೆ ಫಸ್ಟ್ ಸೀನ್ ತೋರಿಸೋದು ಏನಪ್ಪಾ ಅಂದ್ರೆ ನೆಲ ಅಗಿತಿರ್ತಾರೆ. ನೆಲ ಅಗಿಯುವಾಗ ಬರೋಬ್ಬರಿ 107 ಅಸ್ಥಿ ಪಂಜರಗಳು ಸಿಗ್ತಾವ್ರಿ. ಅಸ್ಥಿ ಪಂಜರ ಅಂದ್ರೆ ಏನ್ರಿ? ಮೂಳೆಗಳು ಸಿಗ್ತಾವು. ಆ ಮೂಳೆಗಳನ್ನ ಇನ್ಕ್ವೈರಿ ಮಾಡಾಕ ಆ ಲ್ಯಾಬ್ಗೆ ಕಳಿಸ್ತಾರೆ. ಹಂಗ ನೆಕ್ಸ್ಟ್ ಸೀನ್ ಶಿಫ್ಟ್ ಆಕೈತಿ ಅಂದ್ರೆ ಒಂದು ಊರ್ ಸೀನ್ ಶಿಫ್ಟ್ ಆಕೈತಿ. ಊರದಾಗ ಒಬ್ಬ ವ್ಯಕ್ತಿ ಊರಾಗ ಎಲ್ಲಾ ಮನಿಗೆ ಹೋಗಿ ಹೋಗಿ ರೊಕ್ಕ ತಗೊಂಡ ಕಲೆಕ್ಟ್ ಮಾಡ್ಕೊಂಡು ಬರ್ತಿರ್ತಾನ್ರಿ. ಆ ರೊಕ್ಕ ಯಾಕೆ ಕಲೆಕ್ಟ್ ಮಾಡ್ತಿರ್ತಾನಪ್ಪ ಅಂದ್ರೆ ಹೀರೋನ ಮತ್ತ ಊರ್ ಜಾತ್ರೆಗೆ ಬಿಡಿಸ್ಕೊಂಡ್ ಬರ್ಬೇಕಂತ ಹೇಳಿ ಆ ದುಡ್ಡನ್ನ ಕಲೆಕ್ಟ್ ಮಾಡ್ತಿರ್ತಾನೆ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಕೋರ್ಟ್ ತೋರಿಸ್ತಾರೆ. ಕೋರ್ಟ್ದೊಳಗ ಒಂದು ಕೇಸ್ ನಡಿತೈತಿ. ಕೇಸ್ ಯಾವ್ದಪ್ಪ ಅಂದ್ರೆ ನಮ್ಮ ಹೀರೋದ ಹೆಂಗರೆ ಮಾಡಿ ಒಟ್ಟಿನಾಗ ನಮ್ಮ ಹೀರೋನ 10 ದಿವಸ ಅಂದ್ರೆ ಕೋರ್ಟ್ ಹೇಳ್ತೈತಿ 10 ದಿವಸ ಹೀರೋನ ತಮ್ಮ ಊರ್ ಜಾತ್ರೆಗೆ ಹೋಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳ್ತೈತಿ. ಅದ್ರ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ನ ಕಳಿಸ್ಬೇಕಂತ ಕೋರ್ಟ್ ಆರ್ಡರ್ ಮಾಡ್ತೈತ್ರಿ. ಹಿಂಗಾಗಿ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರೋ ಬಸ್ಸಿನಾಗ ಹೊಂಟಿರ್ತಾರೋ ಹೊಂಟಾಗ ಹೀರೋ ನೋಡಿ ಯಾವುದೇ ವ್ಯಕ್ತಿ ಬಸ್ ಹತ್ತಿರಂಗಿಲ್ಲ. ಹಂಗ ಮುಂದೆ ಹೋಗಿ ಒಂದು ಬಸ್ಸಿನೊಳಗೆ ಅಟ್ಯಾಕ್ ಆಕತ್ರಿ. ಅನ್ನೋಟಿಗೆ ಹೀರೋ ಮತ್ತೆ ಕಾನ್ಸ್ಟೇಬಲ್ ಇಬ್ರು ಕೂಡ ತಪ್ಸ್ಕೊಂಡು ಹೋಗಿರ್ತಾರೆ. ಅಂದ್ರೆ ಬಸ್ಸಿನ ಮ್ಯಾಗ ಕೂತ್ ಹೊಂಟಿರ್ತಾರೆ. ಅವಾಗ ಒಬ್ಬ ಊರಾಗಿನ ಗೌಡ ಅಟ್ಯಾಕ್ ಮಾಡಿಸಿರ್ತಾನ್ರಿ. ಅಟ್ಯಾಕ್ ಮಾಡಿಸೋದ್ರ ಬಳಕ ಅಲ್ಲಿದ್ದ ತಪ್ಸ್ಕೊಂಡ ಹೀರೋ ಮತ್ತು ಕಾನ್ಸ್ಟೇಬಲ್ ಗುಡ್ದಾಗ ನಡ್ಕೊತ ಹೋಗಿಬಿಡ್ತಾರೆ. ನಮ್ಗೆ ಇಲ್ಲಿ ರಿಯಲ್ ಆಕತಿ ಎಲ್ಲಿ ಶುರು ಆಕೈತಪ್ಪ ಅಂದ್ರೆ ನಮ್ಮ ಕಾನ್ಸ್ಟೇಬಲ್ ಇದ್ದಾವ ಹೀರೋನ್ ಕೇಳ್ತಾನ್ರಿ. ಹೀರೋ ಈಗ ಆಲ್ರೆಡಿ ಮುದುಕಾಗಿರ್ತಾನೆ, ಸ್ವಲ್ಪ ವಯಸ್ಸದವಾಗಿರ್ತಾನ್ರಿ. ಅವಾಗ ಹಿಂದೆ ಏನ್ ನಡೀತು, ಎದ್ರ ಸಂಬಂಧ ಜೈಲಿಗೆ ಬಂದು ಏನ್ ನಿನ್ ಕತಿ, ನಿನ್ನ ಹೆಸರು ಏನ ಎಲ್ಲ ಹೀರೋ ಕೇಳಕತ್ತಾನ್ರಿ. ಇಲ್ಲಿದ ನಮ್ಗೆ ಮೂವಿ ಕತಿ ಅಂದ್ರೆ ಕತಿ ಶುರು ಆಕತ್ರಿ. ಇಲ್ಲಿ ನಮಗೇನು ತೋರಿಸ್ತಾರಪ್ಪ ಅಂದ್ರೆ ಹೀರೋ ಒಬ್ಬ ಕಂಬಾರ್ಕಿ ಕೆಲಸ ಮಾಡ್ತಿರ್ತಾನ್ರಿ. ಅಂದ್ರೆ ಕೊಡ್ಗೋಲ್ ಅದನ್ನ ಮಾಡೋದು ಮತ್ತು ಹಂಗ ಈ ಕಡೆ ಎತ್ತಿನ ಗಾಲಿ ಜೋಡಿಸೋದ್ರಿ. ಹೊಲಕ್ಕೆ ಏನೇನು ಹೊತ್ತಾವ್ರಲ್ಲ ಎಲ್ಲಾ ರೀತಿ ನಮ್ಮ ಹೀರೋ ಅದ್ರನ್ನ ಅಂತ ಕಂಬಾರ್ಕಿ ಕೆಲಸ ಮಾಡ್ತಿರ್ತಾನ್ರಿ. ಹಂಗ ನಮಗೆ ಮುಂದಿನ ಸೀನ್ದಾಗ ಒಂದು ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋ ಯಾವ ರೀತಿ ಚೆನ್ನಾಗಿಸಿದಾನ ಅನ್ನೋದು ಹೆಂಗೆ ತೋರಿಸ್ತಾರ ಅಂದ್ರೆ ಅವರು ಹೀರೋ ಬಾಯಿ ತೊಳೆದಿದ್ದು ಕುಡ್ಗೋಲ್ದ ಅವ್ನು ಗೊತ್ತಿರ್ತತ್ರಿ. ಇದು ನಾನ ಬಾಯಿ ತೊಳೆದನು ಅಂದ್ರೆ ಬಾಯಿ ತೊಳೆದ್ರಂದ್ರೆ ಅದನ್ನ ಮಾಡಿದಂಗ್ರಿ. ನಾನು ಅದನ್ನ ಮಾಡಿನಿ ಅಂತ ನಮ್ಮ ಹೀರೋ ಗೊತ್ತಾಗುವಂಥದ್ದು ಒಂದು ಕಲಾ ಇರ್ತೈತ್ರಿ ಹೀರೋ ಅಂತ. ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಸ್ವಲ್ಪ ಕಾಮಿಡಿ ತೋರಿಸ್ತಾರೆ. ಅಂದ್ರೆ ಒಬ್ಬ ಬಾಯಿ ಬರ್ತಿರಂಗಿಲ್ಲ ಅವ್ನು ನಾಟಕ ಮಾಡೋ ಸಂಬಂಧ ಸ್ವಲ್ಪ ಅದು ಫ್ಯಾಮಿಲಿ ಡ್ರಾಮಾ ಇರ್ತೈತ್ರಿ. ಅದರಿಂದ ಅದನ್ನ ಮುಗಿದ ಬಳಕ ಮಾತು ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ನಮಗಂದ್ರೆ ಊರಾಗ ಸಾವುಕಾರ ಡಂಗರ ಬಡಿಸ್ತಾನ್ರಿ. ಊರಾಗಿನಂದ್ರೆ ಸುಂಕ ಕೊಡ್ಬೇಕ್ರಿ. ಟ್ಯಾಕ್ಸ್ ಈಗಿನ ಲೆಕ್ಕಗ ಅವಾಗ ಸುಂಕ ಹತ್ತಿದ್ರು. ಆ ಊರಾಗೆಲ್ಲ ಸಾವುಕಾರ್ಗೆ ತಾವು ಬೆಳೆದಿದ್ದ ಬೆಳಿ ಒಳಗೆ ಅರ್ಧ ಅಂದ್ರೆ ವರ್ಷಕ್ಕೆ 2 ಚೀಲ ಅಥವಾ ಈ ರೀತಿ ಮಾತಿರ್ತೈತ್ರಿ. ಅದನ್ನ ಡಂಗರ ಬಡಿಸ್ತಾನ. ಅದ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಬ್ಬ ಚೀಲ ನನಗೆ ಭಾಳ ಬೆಳೆದಿಲ್ಲ ಆದ್ರೂ ನಾ ಕೊಡಂಗಿಲ್ಲ ಅಂತ ಹೇಳ್ತಾನು. ಆದ್ರೆ ಆ ಸಾವುಕಾರ ಕೇಳಲ್ದ 1 ಎಕರೆಕ್ಕೆ 12 ಚೀಲ ಫಿಕ್ಸ್ ಮಾಡ್ತಾನ್ರಿ. ಪ್ರತಿಯೊಬ್ಬರಿಗೂ ಆ 12 ಚೀಲ ತಂದು ಕೊಡ್ಬೇಕಂತ ಸಾವುಕಾರ ಹೇಳ್ತಾನು. ಇದರಿಂದ ಎಲ್ಲರಿಗೂ ಬಹಳ ದುಃಖ ಆಕತ್ರಿ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನ್ ಅವ್ರನ್ನ ತೋರಿಸ್ತಾರೋ. ನಮ್ಮ ಹೀರೋಯಿನ್ ಇವರು ಸ್ವಲ್ಪ ಮೇಲ್ ವರ್ಗದೊಳಗೆ ಹುಟ್ಟಿರ್ತಾರೋ, ನಮ್ಮ ಹೀರೋ ಕೆಳವರ್ಗದಾಗಿರ್ತಾರೋ ತೋರಿಸ್ಯಾರೋ. ಇಲ್ಲಿ ನಮ್ಮ ಹೀರೋಯಿನಿಯವರು ನಮ್ಮ ಹೀರೋನ್ ಮ್ಯಾಗ ಮನಸ್ಸಾಗಿ ಪ್ರೀತಿ ಮಾಡಕ್ ಬರ್ತಿರ್ತಾರ್ರಿ. ಆದ್ರ ನಮ್ಮ ಹೀರೋ ಆ ಪ್ರೀತಿಯನ್ನು ಒಪ್ಕೊಳಕ್ ತಯಾರಂಗಿಲ್ಲ. ಹಂಗ ನಮಗ್ ಮುಂದಿನ ಸೀನ್ದೊಳಗೆ ಮತ್ತೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಆ ಊರಾಗ ಸರ್ಕಾರ ಫ್ರೀಯಾಗಿ ಗೊಬ್ಬರ ಕೊಡ್ತಿರ್ತೈತ್ರಿ. ಆದ್ರ ಆ ಸಾವುಕಾರ ಮಂದಿಗೆ ರೈತರಿಗೆ ಫ್ರೀಯಾಗಿ ಗೊಬ್ಬರ ಕೊಡಲ್ದ ಅದರಿಂದ ದುಡ್ಡು ಇಸ್ಕೊತಿರ್ತಾನು. ಇದ ವಿಷಯ ತಿಳಿದ ಹೀರೋಯಿನಿಯವರು ಸ್ವಲ್ಪ ಕೇಳ್ತಾಳೋ. ಆದ್ರೆ ಅವ್ರ ಅಪ್ಪ ಅದಕ್ಕೆ ತಲೆ ಭಾಳ ಕೆಡಿಸ್ಕೊಳಂಗಿಲ್ಲ. ನೀವು ಸುಮ್ಮಿರು ನಿನ್ಗೆ ಗೊತ್ತಾಗಂಗಿಲ್ಲ ಹೀರೋಯಿನಿಗೆ ಹೇಳಿಬಿಡ್ತಾನೆ. ನಮಗೆ ಮುಂದಿನ ಸೀನ್ದಾಗ ನಮ್ಮ ಹೀರೋಯಿನಿಯವ್ರ ಗೊಬ್ಬರ ಫ್ರೀ ಕೊಡ್ತಾರೋ, ನಿಮ್ಗೆ ರೊಕ್ಕ ಕೊಟ್ಟು ಇಸ್ಕೊಳತ್ತಾರ ತಿಳ್ಸಕ್ ಪ್ರಯತ್ನ ಮಾಡ್ತಾರೋ. ಆದ್ರೆ ಹೀರೋ ಆ ಟೈಮ್ದಾಗ ಕೇಳಂಗಿಲ್ರಿ. ಹಂಗ ಇನ್ನು ನಮಗೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋ ಆ ಹೀರೋಯಿನಿಯವರ ಮನೆಗೆ ಕುಡುಗಲನ್ನ ಕೊಡಕ್ಕೆ ಹೋಗಿರ್ತಾನ್ರಿ. ಅಂದ್ರೆ ಬೆಳೆ ಕಟಾವು ಮಾಡಾಕತ್ತೇಳಿ. ಅವಾಗ ಮಜ್ಜಿಗೆ ಕೊಡೋ ಪದ್ಧತಿ ಇರ್ತೈತ್ರಿ ಅವ್ರ ಮನೆ ಒಳಗೆ. ಹಂಗೆ ಆದ್ರೆ ಹೊರಗಿನವ್ರು ಬಂದವ್ರು ಕೆಳವರ್ಗದವ್ರಿಗೆ ಬೇರೆ ಗ್ಲಾಸಲ್ಲೇ ಮಜ್ಜಿಗೆ ಕೊಡ್ಬೇಕಂತ ಹೇಳಿ ಅವ್ರ ಮನೆಗೆ ಪದ್ಧತಿ ಇರ್ತೈತ್ರಿ. ಹಂಗೆ ಮಾಡಕ್ಕೆ ಹೋದ ಬಳಕ ಹೀರೋಯಿನಿಯವ್ರು ಹೇಳ್ತಾರೋ ಇದೇ ಗ್ಲಾಸ್ ತೊಗೊಂಡು ಕುಡಿ ಅಂತ ಹೇಳಾನ. ಆದ್ರೂ ನಮ್ಮ ಹೀರೋ ಕೇಳಂಗಿಲ್ಲ. ಗ್ಲಾಸ್ ತರಕತ್ ಹೋದ ಬಳಕ ಅಲ್ಲೇ ಅವ್ನ ಜೋಡ್ ಬಂದಿದ್ದು ಮತ್ತೊಬ್ಬ ಹುಡುಗ ಆ ಗ್ಲಾಸ್ ಅಂತ ತೊಗೊಂಡು ಕುಡಿತಿರ್ತಾನು. ಅದನ್ನು ನೋಡಿದ ಆ ಸಾವುಕಾರ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ತಪ್ಪು ಮಾಡಿದೆ, ಹಿಂಗೆ ಹೊರಗಿನವ್ರಿಗೆ ಗ್ಲಾಸ್ ಹಿಂಗೆ ಕೊಡಬಾರ್ದು, ನಿನ್ನ ತಪ್ಪಾಗೈತೆ ತಿಳಿದ ಆ ಹುಡುಗ ಹೊಡ್ಯಾಕೆ ಹೋಗ್ತಾರೋ. ಆದ್ರೆ ನಮ್ಮ ಹೀರೋ ಅವನ ಮ್ಯಾಗ ಜ್ಞಾನ ಇಡಲಿಲ್ಲ, ನಂದ ತಪ್ಪ, ಅದ್ರ ಸಂಬಂಧ ಅವನು ಕೊಡೋ ಶಿಕ್ಷೆನ ನನಗೆ ಕೊಡ್ರಿ ಅಂತ ಹೇಳ್ತಾನು. ಅವಾಗ ಹೀರೋಗ ಚಡಿಲೆ ಬಡಿತಾರು. ಇದಾದ ಬಳಕ ನಮ್ಮ ಹೀರೋಯಿನಿಯವರಿಗೆ ಸ್ವಲ್ಪ ತ್ರಾಸಾಗಿ ಇನ್ನು ಯಾವ ರೀತಿಯಾಗಿ ಅವನಿಗೆ ಕ್ಷಮೆ ಕೇಳ್ಬೇಕಂತ ಅನ್ಕೊಂಡ. ಅವಾಗ ಅವನ ತಕ್ಕ ಆದ ಬಳಕ ಹೀರೋ ಹೇಳ್ತಾನು ಹಿಂಗೈತಿ, ಅದಕ್ಕೆ ನಮ್ದು ಏನೂ ಕೊಡಂಗಿಲ್ಲ, ಬೇಡ ಅಂತ ಹೇಳ್ರೂ ಹೀರೋಯಿನಿಯವ್ರು ಕೇಳಂಗಿಲ್ಲ. ಮದುವೆ ಆದ್ರೆ ನಿನ್ನ ನಾನು ಅಲ್ಲಿಗೆ ಹೀರೋನು ಕೂಡ ಹೀರೋಯಿನಿಯ ಪ್ರೀತಿಯನ್ನು ಒಪ್ಕೋಬೇಕಾಕತಿ. ಹಂಗೆ
ನಮಗೆ ಮತ್ತೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಮತ್ತೆ ಕತೆ ರೀಸೆಂಟ್ ಬರ್ತೈತೆ ರೀ. ರೀಸೆಂಟ್ ಬಂದ ಬಳಿಕ ಅಲ್ಲಿ ಏನು ತೋರಿಸ್ತಾರಂದ್ರೆ ಮೂಳೆಗಳು ಇನ್ಕ್ವೈರಿ ನಡೆದಿರ್ತೈತೆ ರೀ. ಹಂಗೆ ಯಾವ ರೀತಿಯಾಗಿ ಸತ್ರು, ಏನಾಗಿ ಸತ್ರು ಅತ್ತ ಲ್ಯಾಬ್ದಾಗ ಹಂಗೆ ಇನ್ಕ್ವೈರಿ ನಡೆದಿರ್ತೈತೆ. ಹಂಗೆ ನಮಗೆ ಮತ್ತೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಊರಾಗ ಜಾತ್ರೆ ನಡಿತೈತೆ ರೀ. ಜಾತ್ರೆ ಇರ್ತೈತಿ. ಜಾತ್ರೆ ಒಳಗೆ ಒಂದು ಹಬ್ಬ ಆಚರಣೆ ಮಾಡ್ತಿರ್ತಾರೆ ಅವ್ರು. ಆ ಹಬ್ಬ ಯಾವುದಪ್ಪ ಅಂದ್ರೆ ಹೊಲೆಮಾರಿ ಅಂತ ಹೇಳ್ರಿ. ಆ ಹೊಲೆಮಾರಿಯನ್ನು ತಗೊಂಡ ಅಂದ್ರೆ ಕೊನೆ ಕಡಿತಾರೆ. ಅದನ್ನ ರಕ್ತ ದೇವ್ರ ಮುಂದೆ ಇಟ್ಟು ಬಳಕ ಆ ರಕ್ತದೊಳಗೆ ಕೈ ಎದ್ಕೊಂಡು ನಾವು ನಮ್ಮ ಊರಿಗೆ ತೊಗೊಂಡು ಹೋದ್ರೆ ಮುಂದಿನ ಸಲ ಆ ಊರಾಗ ಜಾತ್ರೆ ಆಕತಿ ಅನ್ನೋ ಅದೊಂದು ನಂಬಿಕೆ ರೀ. ನಮ್ಮ ಹೀರೋ ಸ್ವಲ್ಪ ಕುಡ್ಗೊಲದು ಅದನ್ನ ಮಾಡ್ತಿರ್ತಾನೆ ರೀ. ಅದ್ರ ಸಂಬಂಧ ಆ ಊರು ಜಾತ್ರೆ ನಡೆಸು ಗೌಡ ಇವನನ್ನ ಕರೆದಿರ್ತಾನೆ ರೀ. ಅಂದ್ರೆ ಕತ್ತಿ ಹದನ್ ಇರ್ಬೇಕು. ಮತ್ತು ಆ ಕೊನ ಕಡೆ ಕತ್ತಿಯನ್ನು ಹದನ್ ಮಾಡ್ಕೊಂಡು ಇವನ್ ಕಡೆನ ಮಾಡ್ಸಕ್ಕೆ ಕೊಡ್ತಾರೆ ರೀ. ಹೀರೋಗ ಕತ್ತಿ ಮಾಡತ್ ಹೇಳಾನ ಹೀರೋನು ತಗೊಂಡ ಆ ಕತ್ತಿ ಮಾಡಕ್ಕೆ ತಯಾರಾಗಿ ಹೋಗಿಬಿಡ್ತಾನೆ ರೀ ಅಲ್ಲಿದ ರೊಕ್ಕ ತಗೊಂಡ. ಆಮೇಲೆ ನೆಕ್ಸ್ಟ್ ಸೀನ್ದಾಗ ನಮ್ಗೆ ಏನು ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿಯವ್ರ ಅಕ್ಕ ಒಂದು ಹೊಲದಾಗಿ ಕೆಲಸ ಮಾಡುವಾಗ ತನ್ನ ಮಗು ಅಳ್ತೈತೆ ಅಂತ ಹೇಳಿ ಹೋಗಿ ಇದೇ ಹಾಲು ಕುಡಿಸ್ಬೇಕಂತ ಹೋದಾಗ ಸ್ವಲ್ಪ ವಿಲನಾಗಿ ಅವ್ರ ಬಗ್ಗೆ ಅಪಪ್ರಚಾರ ಮಾತಾಡ್ತಾನೆ ರೀ. ಮಾತಾಡಿದ ಬಳಿಕ ಊರಾಗ ಸಾವುಕಾರನಂತ ಎಲ್ಲರೂ ಕೊಡ್ತಾರೆ. ಕೂಡಿದ ಬಳಿಕ ಅಲ್ಲಿ ಒಂದು ಏನು ಪಾಯಿಂಟ್ ಆಗೈತಪ್ಪ ಅಂದ್ರೆ ಹೀರೋಗೆ ಈ ವಿಷಯ ಗೊತ್ತಾಗಿ ಬಂದವನ ಆ ವಿಲನ್ನ ಬಡ್ಯಾಕತ್ತಾನು. ಬಡ್ಯಾಕತ್ತಿದ ಬಳಿಕ ಸಾವುಕಾರನ ಕಡೆ ಇದ್ದವನು ಬಡ್ದಿದ್ದು ನೋಡಿದ ಸಾವುಕಾರ ಏನು ಮಾಡ್ತಾನಪ್ಪ ಅಂದ್ರೆ ಈ ಸಲ ಏನು ಶಿಕ್ಷೆ ನಮ್ಮ ಹೀರೋ ಕೊಡ್ತಾನಪ್ಪ ಅಂದ್ರೆ ಈ ಸಲ ಹೋಗಿ ಆ ಮಲ್ಲನ್ ಕೆರೆ ಒಳಗಿಂದ ಹೊಲೆಮಾರಿಯನ್ನು ನೀ ತೊಗೊಂಡು ಬರ್ಬೇಕಂತ ಹೇಳ್ತಾನೆ. ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಹೊಲೆಮಾರಿ ಅಂದ್ರೆ ಹೊಲೆಮಾರಿ ಅಂದ್ರೆ ಏನಪ್ಪ ಅಂದ್ರೆ ಕೋನಿನ ರಕ್ತನ ಕೈಗೆ ಹಚ್ಕೊಂಡು ನಾ ನಿಮ್ಮ ಊರು ಹೊಲೆಮಾರಿನ ನಮ್ಮ ಊರಿಗೆ ತೊಗೊಂಡು ಹೊಂಟನ ಅಂತ ಹೇಳಿ ಜೋರಾಗಿ ಕೂಗು ಹೊಡ್ಕೋತ ಹೇಳ್ಕೊತ ಅದನ್ನು ಒಯ್ಬೇಕಂದ್ರೆ ಯಾರೂ ಇರಂಗಿಲ್ಲ ತಿನ್ನಲ್ಲ. ರಗಡ್ ಮಂದಿ ಅದನ್ನು ಕವಲ ಮಾಡಕ್ಕೆ ನಿಂತಿರ್ತಾರೆ ರೀ. ಆ ಟೈಮ್ದಾಗ ಕೈ ಕಡಿದ್ರು ಅವ್ರ ಪ್ರಾಣ ಹೋದ್ರೂ ಏನು ಕೇರ್ ಮಾಡಂಗಿಲ್ಲ. ಹೋದ್ರೆ ಪ್ರಾಣ ಹೋತ್ರಿ. ಹಂಗಿದ್ದವ್ರ ಅಟ್ಟ ಅಲ್ಲಿ ಹೊಲೆಮಾರಿ ತರಕ್ಕೆ ಹೋಗ್ಬೇಕಂತ ಒಂದು ರೂಲ್ಸ್ ಇರ್ತದೆ. ಆ ಒಂದು ಜಾತ್ರೆ ರೂಲ್ಸ್ ರೀ ಅದು. ಹಂಗೆ ಎಲ್ಲ ತನ್ನ ಸುತ್ತಮುತ್ತ ಹಳ್ಳಿ ಸೇರ್ಕೊಂಡು ಆ ಜಾತ್ರೆ ಮಾಡಾಕತ್ತಿರ್ತಾರೆ. ನಮಗೆ ನೆಕ್ಸ್ಟ್ ಸೀನ್ದಾಗ ಏನು ತೋರಿಸ್ತಾರಂದ್ರೆ ಹೊಲೆಮಾರಿ ತರುವಂಥ ವೇಳೆ ಬರ್ತೈತ್ರಿ. ಅಂದ್ರೆ ಜಾತ್ರೆ ಆ ಟೈಮ್ದಾಗ ಹೊಲೆಮಾರಿಯನ್ನು ಕೊನ ಕಡಿತಾರೋ. ಕೊನ ಕಡಿದ ಬಳಿಕ ಆ ಹೊಲೆಮಾರಿನ ಯಾರು ದೊಯ್ಯಾಕೆ ಬರ್ತೀರಿ ಅಂತೇಳಿ ಸಭದಾಗ ಹೇಳ್ತಾರೋ. ಯಾರೂ ಕೂಡ ಎಲ್ಲರೂ ತಲೆಬಾಗಿ ನಿಂತಾಗ ನಮ್ಮ ಹೀರೋ ಕೈ ಎತ್ತಿ ನಾವು ಈ ಹೊಲೆಮಾರಿನ ಒಯ್ತಾನಂತ ಬರ್ತಾನೆ ರೀ. ಬಂದು ಆ ಹೊಲೆಮಾರಿನ ತೊಗೊಂಡು ಅದ್ರ ಕೈ ಎದ್ದಿ ತೊಗೊಂಡು ಹೊಂಟಿರ್ತಾನು. ಹೊಂಟಾಗ ನಮಗೆ ಏನು ಗೊತ್ತಾಕೈತಪ್ಪ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಆ ಹೊಲೆಮಾರಿಯನ್ನು ರಕ್ಷಣೆ ಮಾಡಕ್ಕೆ ಬಂದಿರ್ತೈತಪ್ಪ ಅಂದ್ರೆ ಕತ್ತಿ ಹಿಡ್ಕೊಂಡಿರ್ತಾರೆ ರೀ. ಫಸ್ಟಕ್ಕೆ ಮೊದಲಿಗೆ ಕತ್ತಿ ಹಿಡಿದಿರ್ತಾರೋ. ಕತ್ತಿದಿಂದ ತಪ್ಸ್ಕೊತಾನು. ಆಮೇಲೆ ಎರಡನೇಕ್ಕೆ ಹಗ್ಗ ಹಾಕ್ತಾರೆ. ಹಗ್ಗ ಹಾಕಿ ಅವನನ್ನು ಪಚ್ಚಾಕಿ ಹಿಡಿಬೇಕಂತ ನೋಡ್ತಾರೋ. ಅಲ್ಲಿದ್ದ ತಪ್ಸ್ಕೊಂಡು ಹೊಕ್ಕನ್ರಿ. ಮತ್ತು ಮೂರನೇ ಪಾಯಿಂಟ್ ಅಂದ್ರೆ ಮೂರನೇದ ಹಂಗೆ ಒಂದೊಂದು ಸೆಕ್ಯೂರಿಟಿ ಇಟ್ಟಿರ್ತಾರೆ. ಮೂರನೇದಕ್ಕೆ ಏನಿರ್ತೈತಪ್ಪ ಅಂದ್ರೆ ಬಲಿ ಹಾಕ್ತಾರೆ. ಅಂದ್ರೆ ಒಂದು ರೀತಿಯಿಂದ ಬಲಿ ಹಾಕಿ ಅದ್ರೊಳಗೆ ಹಿಡಿದು ಅವ್ನು ಒಟ್ಟು ಹೋಗಲ್ದಂಗೆ ಹಿಡಿಬೇಕಾಗಿರ್ತೈತೆ ರೀ. ಅವ್ನು ಸಿಮಿ ಊರು ಸಿಮಿ ದಾಟಲ್ದಂಗೆ. ಮತ್ತು ನಾಲ್ಕನೇದಕ್ಕೆ ಮೆಣಸಿನ್ಕಾಯಿ ಪುಡಿ ರೀ. ಅಂದ್ರೆ ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡು ಕೂತಿರ್ತಾರೋ. ಅವ್ರ ಆ ಹೀರೋನ್ ಕಣ್ಣಾಗ ಒಗಿತಾರೆ. ಒಗದ ಬಳಕ ಆದ್ರೂ ನಮ್ಮ ಅಂದ್ರೆ ಹೀರೋಯಿನಿ ಅವ್ರ ಅಕ್ಕ ಅಲ್ಲಿ ಬಂದ ಹೀರೋಗೆ ನೀರು ಗೊಜ್ಜಿ ಆ ಮೆಣಸಿನ್ಕಾಯಿ ಎಲ್ಲ ಕಣ್ಣಾಗಿಂದ ಹೋದ ಬಳಕ ಹೀರೋ ಮತ್ತೆ ಪೈಟಾಡಿ ಆ ಹೊಲೆಮಾರಿಯನ್ನು ತೊಗೊಂಡ ಅವ್ರು ಇದ್ದ ಊರಿಗೆ ಬಂದ ನಾ ಹೊಲೆಮಾರಿ ತಂದೆ ಅಂತ ಹೇಳಿ ಹೇಳ್ತಾನೆ ರೀ. ಅಲ್ಲಿಗೆ ಮುಗ್ಕತಿ ಅವರೆಲ್ಲರೂ ಊರ್ ಮಂದಿ ಎಲ್ಲ ಖುಷಿ ಆಕೈತ್ರಿ. ನಮಗೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನಿಯವರು ಪೇಪರ್ ಹಿಡ್ಕೊಂಡು ಬಂದಿರ್ತಾರೋ. ಪೇಪರ್ ಯಾಕೆ ಹಿಡ್ಕೊಂಡು ಬಂದಿರ್ತಾರಪ್ಪ ಅಂದ್ರೆ ಈ ಸಲ ಪೇಪರ್ದಾಗ ಒಂದು ಸುದ್ದಿ ಏನು ಬಂದಿರ್ತೈತಿ ಅಂದ್ರೆ ಉಳುವವನೇ ಭೂಮಿಯ ಒಡೆಯ. ಅಂದ್ರೆ ಆ ಟೈಮ್ದಾಗ ಈ ಕಾನೂನು ಇರಂಗಿಲ್ಲ ರೀ. ಅಂದ್ರೆ ಯಾರು ಉಳುಮೆ ಮಾಡ್ತಾರೋ ಅವರ ಭೂಮಿ ಒಡೆಯ ಆಗಕ್ಕೆ ಸಾಧ್ಯ ಇರಂಗಿಲ್ಲ. ಎಲ್ಲ ಸಾಹುಕಾರಗಳು ಅದನ್ನ ಕಬ್ಜಾ ಮಾಡ್ಕೊಂಡು ಕೂತಿರ್ತಾರೋ. ಅಂದ್ರೆ ಅವ್ರಿಗೆ ಟ್ಯಾಕ್ಸ್ ಇಂತಿಷ್ಟತ್ತು ಕೊಡ್ಬೇಕಾಗಿರ್ತೈತಿ ವರ್ಷ. ಆ ಹೀರೋಯಿನಿ ಬಂದ ಎಲ್ಲ ಕಾನೂನನ್ನು ಅಥವಾ ಎಲ್ಲ ರೀತಿಯಾದ ವಿಚಾರವನ್ನು ಊರಿನ ಜನರಿಗೆ ಎಲ್ಲರೂ ಹೇಳ್ತಾರೆ. ಅದರಿಂದ ಏನು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನಿಯವರು ಒಬ್ಬ ಸಾಹೇಬ್ರಂತೆ ಕರ್ಕೊಂಡು ಹೋಗಿ ಯಾವ ರೀತಿ ಕಾನೂನು ಐತಿ ಏನೈತಿ ಅಂತ ಅನ್ನೋದನ್ನು ಎಲ್ಲ ತಿಳಿಸ್ತಾಳ್ರಿ. ಏನು ಅದ್ರದ್ದು ಕಾನೂನು ಅಂದ್ರೆ ಏನಂದ್ರೆ ಉಳುವವನೇ ಭೂಮಿ ಒಡೆಯ. ಯಾರು ಅದನ್ನು ಭೂಮಿ ಉಳುಮೆ ಮಾಡ್ತಿರ್ತಾರಲ್ಲ ಅವ್ರನ್ನ ನಿಜವಾದ ಆ ಭೂಮಿಗೆ ಮಾಲಕ ಅನ್ನೋದನ್ನು ಹೀರೋಯಿನಿಯವರು ಊರು ಜನಕ್ಕೆಲ್ಲ ಹೇಳ್ತಾರೆ. ಆದ್ರೂ ನಾ ಮತ್ತೆ ಸಾವುಕಾರ ಡಂಗರ ಬಿಡಿಸ್ತಾನೆ ರೀ. ಈ ಸಲದ ಮತ್ತೆ ಟ್ಯಾಕ್ಸನ್ನು ಅಂದ್ರೆ ಬೆಳೆಯನ್ನು ಕೊಡ್ಬೇಕಂತ ಹೇಳ್ತಾನು. ಆದ್ರೆ ನಾಳೆ ಹೇಳಿರ್ತಾನೆ ಸಾವುಕಾರ ಇವ್ರಿಗೆಲ್ಲ ಮತ್ತೆ ಕಾನೂನು ಬಂದಿದ್ರು ಈ ರೀತಿ ಮಾಡಾಕತ್ತ ಅಂತೇಳಿ ಅವತ್ತ ರಾತ್ರಿ ಹೋಗಿ ಎಲ್ಲ ಊರು ಜನರು ಮತ್ತು ಹೀರೋಗಳು ಕೂಡಿ ಇನ್ನು ಮ್ಯಾಗ ನಾವು ನಿಮ್ಗೆ ಯಾವುದೇ ರೀತಿಯಾದ ಬೆಳೆ ಅಥವಾ ಸುಂಕವನ್ನು ಕೊಡಂಗಿಲ್ಲ ಅಂತ ಹೇಳ್ತಾರು. ಇದರಿಂದ ವಿಲನ್ಗೂ ಸಿಟ್ಟು ಬರ್ತೈತೆ ರೀ. ವಿಲನ್ಗೆ ಸಿಟ್ಟು ಬಂದ ಯಾವುದೇ ರೀತಿಯಾಗಿ ಇವರನ್ನು ಸಿಗಿಸ್ಬೇಕು. ಅದ್ರೊಳಗೆ ಹೆಂಗ್ರೆ ಮಾಡಿ ಈ ಹೀರೋನ ಮತ್ತು ಈ ಎಲ್ಲ ಜನರನ್ನು ಸಿಗಿಸ್ಬೇಕು ಅದು ಪ್ಲ್ಯಾನ್ ಮಾಡ್ತಾನು. ಅಂದ್ರೆ ಗುಂಡಾಗಳನ್ನ ಕಲ್ಸಕ್ಕೆ ಪ್ಲ್ಯಾನ್ ಮಾಡ್ತಾನೆ ರೀ ವಿಲನ್. ಏನು ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿಯವರ ಮದುವೆ ಆಗಿರ್ತೈತಿ. ಮದುವೆ ಆಗಕ್ಕೆ ಹೀರೋಯಿನಿಯವರ ಅಪ್ಪ ಒಂದು ಟ್ಯಾಕ್ಟರ್ದಾಗ ಕೂತ್ ಹೊಂಟಿರ್ತಾರೋ. ಆದ್ರೆ ಇಲ್ಲಿ ನಡಬಾರ್ಕ ಕಾಟೇರ ಅಂದರೆ ನಮ್ಮ ಹೀರೋನಿತ್ತ ಆ ಹೀರೋಯಿನನ್ನು ತಡಿತಾನೆ ರೀ. ಅಂದ್ರೆ ಆಗ ಟ್ಯಾಕ್ಟರ್ ಹೋಗೋದನ್ನು ತಡಿತಾನೆ. ಈಗ ನಾ ಮದುವೆ ಆಗ್ಬೇಕಂತ ನನ್ನ ಜೋಡಿ ಬಂದಾಳ ಅಂತ ಹೇಳಿ ಹೀರೋಯಿನಿಯವ್ರನ್ನ ಕರ್ಕೊಂಡು ಅಲ್ಲಿದ್ದ ನಮ್ಮ ಹೀರೋ ಹೊಕ್ಕಾನು. ಆವಾಗ ಹೀರೋಯಿನಿಯವರು ಕೂಡ ಅವ್ರ ಜೋಡೆ ಹೊಕ್ಕಾಳ್ರಿ ಹೀರೋನ್ ಕೂಡ. ಮತ್ತು ಮುಂದಿನ ಸೀನ್ದಾಗ ಹೀರೋಯಿನಿಯವ್ರು ಮಣಿ ಬೆಟ್ಟ ಈ ಕಡೆ ಬಂದ ಬಳಕ ಹೀರೋಯಿನಿಯವರಿಗೆ ಭೇಟಿ ಆಗಕ್ಕೆ ಅವ್ರು ತಮ್ಮ ಬರ್ತಾನೆ ರೀ. ತಮ್ಮ ಬಂದಿದ್ದು ನೋಡಿ ಅಂದ್ರೆ ಹೀರೋಯಿನಿಯವರ ಬಟ್ಟೆ ಏನಂತ ಕೊಡಾಕ ತಮ್ಮ ಬಂದಿರ್ತಾನು. ಬಟ್ಟೆಯನ್ನು ಕೊಟ್ಟು ಹೋಗುವಾಗ ನಮ್ಮ ಹೀರೋ ಬಂದ ನೋಡಿ ಎದಕ್ಕೆ ಹಿಂಗೆ ಬಂದಾರಿ ಮತ್ತು ಮುಂದೆ ಕರೆದು ಮಾತಾಡಿಸ್ಬಾರ್ದನ್ನ ಕೇಳಾನ. ನಾ ತಮ್ಮ ಮಾತು ಬರ್ತನ ಅಂತ ಹೇಳಿ ಹೊಕ್ಕನ್ರಿ. ಹೋಗೋ ಟೈಮ್ದಾಗ
ನಮ್ಮ ಹೀರೋ ಏನು ಮಾಡ್ತಾನ್ರಿ ಅಂದ್ರೆ ಅದ ಗಾಡಿಗೆ ಒಂದು ಕುಡುಗೋಲನ್ನು ಕಟ್ತಾನ್ರಿ. ಹಂಗೆ ಮುಂದಿನ ಸೀನ್ದಾಗ ಮತ್ತೆ ಏನಪ್ಪಾ ಅಂದ್ರೆ ಊರಾಗ ಒಂದು ನಾಟಕ ಇರ್ತೈತ್ರಿ. ಆ ನಾಟಕದೊಳಗೆ ಸ್ವಲ್ಪ ನಮ್ಮ ಹೀರೋನ್ ಪಾತ್ರನೂ ಅಲ್ಲಿ ಹೀರೋ ಪಾತ್ರ ಮಾಡಂಗಿಲ್ಲ, ಆದ್ರೆ ವಾಯ್ಸ್ ಡಬ್ ಕೊಡ್ತಾನ್ರಿ. ಅದೊಂದು ಸೀನ್ ನೋಡ್ಬೇಕು ನಾಟಕ ಅಂದ್ರೆ ಫಿಲ್ಮ್ ನೋಡಿದಾಗ ಆ ಸೀನ್ ಒಂದು ಮಜಾ ಸಿಗೋದು ನಡ್ರಿ. ಹಂಗೆ ಮುಂದಿನ ಸೀನ್ ಎಲ್ಲಿ ಹೋಗೈತಪ್ಪ ಅಂದ್ರೆ MLA ಮತ್ತು ಈ ಸಾಹುಕಾರಗಳು ಕೂಡಿ ಏನು ಮಾಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ಕಾನೂನಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಯಾವ ರೀತಿಯಾಗಿ ರೈತರಿಗೆ ಈ ಭೂಮಿಯನ್ನು ಕೊಡಬಾರ್ದು, ರೈತರು ಮಾಲಕರಾಗಬಾರ್ದು ಹೊಲಕ್ಕೆ ಅನ್ನೋದನ್ನು ಅವ್ರು ಪ್ಲಾನ್ ಮಾಡ್ತಿರ್ತಾರೆ. ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ ಆ ಪ್ಲಾನ್ದಾಗ ರೈತರನ್ನ ಒಟ್ಟು ಹೆಂಗಾರೆ ಮಾಡಿ ಕೊಲ್ಲಬೇಕು ಅನ್ನೋದನ್ನು ಪ್ಲಾನ್ ಮಾಡ್ತಾರೆ. ಹಂಗೆ ನಮ್ಗೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರೆ ಅಂದ್ರೆ ಈ ರೀತಿ ರೈತರನ್ನು ಎಲ್ಲರನ್ನು ಕೊಲ್ಲಬೇಕಂತ ಪ್ಲಾನ್ ಮಾಡಿದಾಗ ಅಲ್ಲಿ ಅಡ್ಡಾಗಿದ್ದು ಯಾರಪ್ಪ ಅಂದ್ರೆ ನಮ್ಮ ಹೀರೋನ್ ಹೆಂಗಾರೆ ಮಾಡಿ ಜೈಲಿಗೆ ಹಾಕ್ಬೇಕಂತಂದಾಗ ಹೀರೋನ್ ಮನ್ಯಾಗ ಶ್ರೀಗಂಧ ಕಟ್ಟಿಗೆ ಇರ್ತೈತ್ರಿ. ಆ ಶ್ರೀಗಂಧ ಕಟ್ಟಿಗೆಯನ್ನು ಇಟ್ಟ ಆ ಪೊಲೀಸರು ಬಂದು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ ಬಳಿಕ ಶ್ರೀಗಂಧ ಕಟ್ಟಿಗೆ ಸಿಗ್ತೈತಿ. ಅದಕ್ಕೆ ಆ ಹೀರೋನು ಹೋದ ಶ್ರೀಗಂಧ ಕಟ್ಟಿಗೆ ನೀ ಕಳು ಮಾಡಿದಿ ಅಥವಾ ಹಿಂಗೆ ಶ್ರೀಗಂಧ ಕಟ್ಟಿಗೆ ಕಡ್ದು ಮಾರ್ತಿ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ರೀ ಪೊಲೀಸರು. ಈ ಕಡೆ ನಮ್ಮ ಹೀರೋ ಅರೆಸ್ಟ್ ಆದ ಬಳಿಕ ಸಾಹುಕಾರನ ಕಡೆ ಇರುವ ವ್ಯಕ್ತಿಗಳೆಲ್ಲ ಕೂಡಿ ಊರಾಗ ರೈತರಿಗೆ ತ್ರಾಸ ಕೊಡಾಕತ್ತಾರೆ. ಯಾರು ಹೊಲ ಬಿತ್ತನೆ ಮಾಡಕ್ಕೆ ಹೋಗಿರ್ತಾರಲ್ಲ ಅವ್ರನ್ನ ಬಡಿದು, ಅವ್ರು ಎತ್ಕೊಳ್ಳೋಣ ಬಡಿದು, ಅವ್ರನ್ನ ಬಡಿದು, ಈ ರೀತಿ ಪ್ರತಿಯೊಬ್ಬರಿಗೂ ತ್ರಾಸ ಕೊಡಾಕತ್ತಾರೆ ರೀ ಸಾಹುಕಾರನ ಕಡೆ ಮಂದ್ರಿ. ಆಮೇಲೆ ಹೀರೋನ್ ಹೆಂಗ್ರೆ ಮಾಡಿ ಅಲ್ಲಿಂದ ಬಿಡಿಸ್ಕೊಂಡು ಬರ್ಬೇಕಂತ ಹೀರೋಯಿನವರು ಭಾಳ ಮಂದಿ ವಕೀಲರನ್ನ ಭೇಟಿ ಹಾಕಾರು. ಆದ್ರೆ ಆ ಟೈಮ್ದಾಗ ಶ್ರೀಗಂಧ ಕಟ್ಟಿಗೆದು ಒಂದು ಕೇಸ್ ಇರ್ತೈತಲ್ಲ ಭಾಳ ಸ್ಟ್ರಾಂಗ್ ಇರ್ತೈತಿ. ಯಾವ ವಕೀಲು ಕೂಡ ಆ ಒಂದು ಕೇಸನ್ನು ತೊಗೊಳಕ್ಕೆ ಸಜ್ಜರಂಗಿಲ್ಲ ರೀ. ಆಮೇಲೆ ಹೀರೋಯಿನಿಗೆ ಗೊತ್ತಿರುವಂಥ ಒಬ್ಬ ಗೆಳತಿ ಬಂದ ಆ ವ್ಯಕ್ತಿ ಅವ್ರು ಆಕಿ ಗಂಡ ಅದ್ರ ಲಾಯರ್ ಇರ್ತಾನೆ ರೀ, ವಕೀಲ್ ಇರ್ತಾನು. ಅವನು ತ್ರೋದಿಂದ ಈ ಒಂದು ಕೇಸನ್ನು ನಾ ಮಾಡ್ತಂತ ಹೇಳ್ತಾರೋ. ಆದರೆ ಇದ್ರೊಳಗೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ನಾ ಮಾಡಿದ್ನಿ ಅದನ್ನ ತುಡುಗ, ನಾ ಕಡ್ದಿದ್ನಿಗೆ ಶ್ರೀಗಂಧ ಗಿಡ ಅಂತ ಹೇಳಿ ಅಣಬೇಕಾಗಿರ್ತೈತಿ. ಹೀರೋ ಊರಿಗೆ ಕೊಳೆ ಇರ್ತಾನ್ರಿ, ಅದರ ಸಂಬಂಧ ಅದನ್ನೆಲ್ಲ ತಿಳಿದಂಥ ಒಬ್ಬ ವ್ಯಕ್ತಿ ಮೂಕ ಇದ್ದಾವ ಇರ್ತಾನ್ರಲ್ಲ, ಆ ವ್ಯಕ್ತಿ ಹೋಗಿ ನಾನು ಕಡ್ದನಂತ ಹೇಳಿ ಪೊಲೀಸ್ ಸ್ಟೇಷನ್ದಾಗ ಸರೆಂಡರ್ ಹಾಕನ್ರಿ. ಇದರಿಂದ ಕಾಟೇರ ಅಂದ್ರೆ ಹೀರೋ ಹೊರಗೆ ಬರ್ತಾನ್ರಿ. ಹೊರಗೆ ಬಂದ ಬಳಿಕ ಅವ್ರು ತ್ರಾಸ ಕೊಡ್ತಿದ್ರಲ್ಲ ರೈತರಿಗೆ, ಅವ್ರಿಗೆಲ್ಲ ಅಂಜಿಕೆ ಹಾಕಿ ಅಲ್ಲಿ ಇದೊಂದು ಎಲ್ಲರೂ ಹೀರೋ ನೋಡಿದ ಬಳಿಕ ಓಡಿ ಹೋಗ್ತಾರು. ಇಲ್ಲಿ ಏನಾಕೈತಪ್ಪ ಅಂದ್ರೆ ಇಲ್ಲಿಗೆ ಹಸಿರು ಸೇನೆ ಅನ್ನೋದೊಂದು ಸೈನ್ಯನ ತೋರಿಸ್ತಾರೆ. ಅಂದ್ರೆ ಭೂಮಿ ತಾಯಿ ಹಸಿರು ಇರ್ತೈತ್ರಲ್ಲ ಅದ್ರ ಸಂಬಂಧ ಹಸಿರು ಸೇನೆಯನ್ನ ಇಲ್ಲಿದಿಂದ ಶುರು ಮಾಡ್ತಾರೆ. ಇಲ್ಲಿ ನಡೆದಂಥ ದೃಶ್ಯಾಂತವನ್ನೆಲ್ಲ ಒಬ್ಬ ಮ್ಯಾಗಿನ DCಗೆ ಅಂದ್ರೆ ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿಯನ್ನ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಇನ್ನು ಮ್ಯಾಗ ನಿಮ್ಗೆ ಯಾವ್ದು ಅಂಜು ಅಧಿಕಾರ ಇಲ್ಲ, ಡೈರೆಕ್ಟ್ ಅವರು ಆ ಒಂದು ರಿಜಿಸ್ಟರ್ ಮಾಡೋರು ಸೀದಾ ನಿಮ್ಮ ಹೊಲಕ್ಕೆ ಬಂದು ರಿಜಿಸ್ಟರ್ ಮಾಡ್ತಾರೆ ಅಂತ ಹೇಳಿ DC ಆಫೀಸ್ನಾಗ DC ಅವರು ಹೇಳ್ತಾರೆ. ರೈತರೆಲ್ಲ ಖುಷಿಯಾಕಾರಿ ಇದ್ರೊಳಗೆ. ಇಲ್ಲಿಗೆ ಈ ಸೀನ್ ಮುಗಿತೈತಿ. ಮತ್ತು ನೆಕ್ಸ್ಟ್ ಸೀನ್ದಾಗ ಏನು ತೋರಿಸ್ತಾರೆ ಅಂದ್ರೆ ಸಾಹುಕಾರ್ಗೆ ಅಂದ್ರೆ ನಮ್ಮ ಹೀರೋ ಮತ್ತು ಹೀರೋಯಿನಿಯವರ ಮದುವೆ ಆಮಂತ್ರಣ ಕೊಡಕಂತೇಳಿ ಹೀರೋ ಮತ್ತು ಹೀರೋಯಿನಿಯವರು ಸಾಹುಕಾರನ ಮನೆಗೆ ಬಂದಿರ್ತಾರೆ. ಮದುವೆ ಆಮಂತ್ರಣ ಕೊಡಬೇಕಂತ ಹೇಳಿ ಬಂದಾಗ ಅಮ್ಮ ಎಷ್ಟೋ ಎಷ್ಟೋ ಮಾಡಿದ್ರು ನೀವೇ ನಮಗೆ ಸಾಹುಕಾರ ಇದೀರಿ, ನೀವೇ ಬರ್ಬೇಕು, ನೀವಿರಲ್ದ ನಾವು ಏನೂ ಇಲ್ಲ ಮದುವೆ ಆಮಂತ್ರಣ ಕೊಟ್ಟು ಹೋಗ್ರಿ. ಆದ್ರೆ ಸಾಹುಕಾರ್ಗ ತಲೆಯಾಗ ಬೇರೆ ವಿಚಾರನ ಓಡ್ತಿರ್ತೈತ್ರಿ. ಇವ್ರನ್ನ ಹೆಂಗರೆ ಮಾಡಿ ಈ ಮುಗಿಸ್ಬೇಕು ಅಥವಾ ಕೊಲ್ಲಬೇಕು ಅನ್ನೋ ಲೆಕ್ಕಕ್ಕೆ ಸಾಹುಕಾರನ ತಲೆ ಇರ್ತೈತ್ರಿ. ಸಾಹುಕಾರ ಒಬ್ಬರಿಗೆ ಉತ್ತರ ಕಡೆ ಇದ್ದವ್ರಿಗೆ ಫೋನ್ ಹಚ್ಚಿ ಇನ್ನು ನಿಮ್ಗೊಂದು ಡೀಲ್ ಕೊಡ್ತೈತಿ, ಇಟ್ಟು ಮಂದಿನ ಕೊಲ್ಲಬೇಕು ಬರ್ರಿ ಅಂತ ಹೇಳಿ ಕರೆಸಿರ್ತಾರೆ. ಹಂಗೆ ಇನ್ನು ಮುಂದಿನ ಸೀನ್ದಾಗ ಏನು ನಮಗೆ ತೋರಿಸ್ತಾರೆ ಅಂದ್ರೆ ನಮ್ಮ ಹೀರೋ ಬೀಡಿ ಸೇದ್ಬೇಕಂತ ಹೇಳಿ ಮನೆಯಿಂದ ಬಂದಿರ್ತಾನೆ ರೀ. ಮನೆಯಿಂದ ಬಂದ ಬಳಿಕ ಇಲ್ಲಿ ಏನು ಗೊತ್ತಾಕೈತಿ, ಶುರುವಾತಿಗೆ ಒಬ್ಬನ ತೋರಿಸಿರ್ತಾರೆ ರೀ. ಆ ವ್ಯಕ್ತಿ ಅವನು ಕುಡುಗೋಲೋದು ಅದನ್ನ ಮಾಡ್ತಿರ್ತಾರೆ ಅಂದ್ರೆ ಬಾಯಿ ತೊಳಿತಿರ್ತಾರು. ಆ ವ್ಯಕ್ತಿ ಬಹಳಷ್ಟು ಕುಡುಗೋಲನ್ನು ತೊಗೊಂಡು ಹೋಗಿರ್ತಾನು. ಹೋಗುವಾಗ ನಮ್ಮ ಹೀರೋ ಇದ್ದ ಅವ್ನು ನೋಡ್ತಾನು, ಇಟ್ಟೆಲ್ಲ ಈ ಸಮಯದಾಗ ಯಾಕೆ ತೊಗೊಂಡು ಹೊಂಟದಿ ಅಂತ ಕೇಳ್ತಾನು. ಆದ್ರೆ ಅವನು ಒಬ್ಬ ವ್ಯಕ್ತಿ ಏನೋ ಒಂದು ಹೇಳಿ ಅಲ್ಲಿ ಕಡೆ ಹಾಕಾನು. ಆದ್ರೆ ಹೀರೋ ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಬಳಗ ಗೊತ್ತಾಕತಿ. ಆ ಕುಡುಗೋಲೆಲ್ಲ ಹೋಗಿ ಆ ಉತ್ತರ ಕಡೆಯಿಂದ ಬಂದವ್ರಿಗೆ 108 ಮಂದಿ ಬಂದಿರ್ತಾರೆ. ಅವ್ರಿಗೆಲ್ಲ ಕುಡುಗೋಲು ಕೊಟ್ಟ ಹೊಳೆ ಬಂದಿರ್ತಾನು. ಆ ಬಾಯಿ ತೆಗಿಯಾಕತ್ ಬಂದಿರ್ತಾರೆ ಅವರು. ಇದನ್ನೆಲ್ಲ ಆ ವ್ಯಕ್ತಿ ಕಡೆ ಕೇಳ್ಕೊಂಡಂತ ಹೀರೋ ಇನ್ನ ಬಾಯಿ ಒಳಗಿಂದ ಹೊರಗೆ ಬಂದ್ರೆ ಯಾರ್ಯಾರು ಹೆಂಗೆ ಕೊಲ್ತಾರೋ ಗೊತ್ತಾಗಂಗಿಲ್ಲ. ಅದ್ರ ಸಂಬಂಧ ಅವ್ರ ಬಾಯಿ ಒಳಗಿಂದ ಹೊರಗೆ ಬರಬಾರ್ದು ಅನ್ನೋ ಲೆಕ್ಕಕ್ಕೆ ಏನಾರೇ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ವಿಲನ ಪ್ಲಾನ್ ಮಾಡ್ತಾನೆ ರೀ. ನಮಗೆ ಮುಂದಿನ ಸೀನ್ದಾಗ ಮತ್ತೆ ರೀಸೆಂಟ್ ಏನು ಎಲ್ಲಿ ತೋರಿಸ್ತಾರಪ್ಪ ಅಂದ್ರೆ ಈ ಲ್ಯಾಬ್ದಾಗ ತೋರಿಸ್ತಾರೆ. ಲ್ಯಾಬ್ ಒಳಗೆ ಒಬ್ಬ ವ್ಯಕ್ತಿ ಬಂದ ಆ ಮೂಳೆಗಳನ್ನೆಲ್ಲ ಇನ್ನು ಯಾರು ಕೊಂತಾರ ಅನ್ನೋದು ಗೊತ್ತಾಕೈತಿಪ್ಪ ಅಂತ ತಿಳಿದ ಲ್ಯಾಬ್ದಾಗ ಏನು ಮಾಡಿರ್ತಾನೋ, ಲ್ಯಾಬ್ದಾಗ ಅಸಿಡ್ ಹಾಕಿ ಆ ಮೂಳೆಗಳನ್ನೆಲ್ಲ ಸುಟ್ಟು ಹೇಗತ್ ಬಂದಿರ್ತಾನೋ. ಆ ಒಂದು ಲ್ಯಾಬ್ದಾಗ ಇರುವಂಥ ಮಹಿಳೆ ಇರ್ತಾಳೋ ಆಕಿ ಇವ್ನು ಕೇಳ್ತಾಳೋ ಅದ್ರ ಸಂಬಂಧ ಹಿಂಗೆ ಇದನ್ನ ಮಾಡಕ್ಕೆ ಬಂದದಿ ಅಂತ. ಅವಾಗ ಅವ್ನ ಕತೆ ಎಲ್ಲ ಹೇಳಕತ್ತಾನ ರೀ. ಅವನು ಮುಂದಿನ ಸೀನ್ದಾಗ ಏನು ತೋರಿಸ್ತಾರಂದ್ರೆ ನಮ್ಮ ಕತೆ ವ್ಯಕ್ತಿ ಹೇಳ್ತಿರ್ತಾನೆ, ಲ್ಯಾಬ್ದಾಗ ಕೂತು ಕತೆ ಹೇಳ್ತಾನು ಯಾವ ರೀತಿಯಾಗಿ 108 ಜನ ಉತ್ತರ ಕಡೆಯಿಂದ ಎಲ್ಲರೂ ರೈತರನ್ನ ಕೊಲ್ಬೇಕಂತ ಬಂದಿರ್ತಾರೆ. ಅವರನ್ನು ಯಾವ ರೀತಿ ನಮ್ಮ ಹೀರೋ ಕೊಂದ ಅಂದ್ರೆ ಹೋಗಿ ಆ ಬಾಯಿ ಒಳಗೆ ಎಲ್ಲರನ್ನು 107 ಜನರನ್ನ ಕೊಂದಿರ್ತಾನೆ ರೀ. ಅಲ್ಲಿ ಸಿಕ್ಕಿದ್ದು ಮೂಳೆಗಳ ಸಂಖ್ಯೆನೂ 107 ರೀ. ಅದನ್ನು ಯಾವ ರೀತಿಯಾಗಿ ಕೊಂದ ಅನ್ನೋದಂತ ನಮ್ಗೆ ತೋರಿಸ್ತಾರೆ. ಯಾವ ರೀತಿ ಬಡದಾಟ ಆಯ್ತು, ಯಾವ ರೀತಿ ಹೊಡೆದ ಅಂದ್ರೆ 107 ಜನರನ್ನೆಲ್ಲ ಕೊಂದ ಒಳಗೆ ಒಬ್ಬನ ಬಿಟ್ಟಿರ್ತಾನೆ ರೀ. ಒಬ್ಬನು ಬಿಟ್ಟಿರ್ತಾನೋ ಅವನ ಈಗ ಅಲ್ಲಿ ಲ್ಯಾಬ್ ಒಳಗೆ ಅಸಿಡ್ ಹಾಕಿ ಅದನ್ನು ಮೂಳೆಗಳನ್ನೆಲ್ಲ ಸುಡಕ್ಕೆ ಹೋಗಿರ್ತಾನೆ ರೀ. ಮುಂಜಾನೆ ಅನ್ನೋದ್ರೊಳಗಾಗಿ ನಮ್ಮ ಹೀರೋ ಎಲ್ಲರನ್ನು ಕೊಂದ ಆ ಬಾಯಿ ಒಳಗಿಂದ ಎದ್ದು ಬರ್ತಿರ್ತಾನೋ. ಬಂದ ಬಳಕ ಇಲ್ಲಿ ನಮ್ಮ ಮನೆ ಬರುಗಳದ್ರ ತೋರಿಸ್ತಾರೆ ನಮಗೆ ಏನಪ್ಪ ಅಂದ್ರೆ ನಮ್ಮ ಹೀರೋಯಿನಿಯವರು ಸತ್ತಿರ್ತಾರೆ ರೀ. ಸತ್ತಿದ್ದನ್ನು ತೋರಿಸಿದಂಥ ನೋಡಿದಂಥ ನಮ್ಮ ಹೀರೋ ದುಃಖ ಆಕತಿ.
ಹೀರೋಯಿನಿ ಅವ್ರನ್ನ ಮಣ್ಣು ಕೊಟ್ಟು ಬಂದ ಬಳಕ ಅಂದ್ರೆ ದಹನ್ ಮಾಡಿ ಬಂದ ಬಳಕ ನಮ್ಮ ಹೀರೋ ಡೈರೆಕ್ಟಾಗಿ ಹೋಗೋದು ಎಲ್ಲಿಪ್ಪ ಅಂದ್ರೆ ಸಾವುಕಾರನ ಕಡೆ ರೀ. ಆ ಸಾವುಕಾರನ ನಾವು ನಮ್ಮ ರೈತರು ಏನು ತಪ್ಪು ಮಾಡಿದ್ರೆ ಅದ್ರ ಸಂಬಂಧ ಹಿಂಗೆ ಮಾಡಿದೆ ಅಂತೇಳಿ ಆ ಸಾವುಕಾರನ ಹೋಗಿ ಕೊಲ್ತಾನೆ ರೀ. ಸಾವುಕಾರನ ಕೊಂದಿದ್ದು ಗೊತ್ತಾಗಿ ಹಂಗೆ ಕೊಲ್ತಿರ್ತಾನೋ ಅವಾಗ ಪೊಲೀಸರು ಬಂದ ಹಿಡ್ಕೊಂಡು ಹೋಗಿಬಿಡ್ತಾರೆ ರೀ. ಅದ್ರ ಸಲುವಾಗಿನೇ ಈಗ ಅರೆಸ್ಟ್ ಆಗಿ ನಮ್ಮ ಹೀರೋ ಜೈಲ್ನಾಗ ಇರ್ತಾನೋ ಅನ್ನೋದು ನಮಗೆ ಅಲ್ಲಿ ಗೊತ್ತಾಕೈತೆ. ಮತ್ತೆ ರೀಸೆಂಟಾಗಿ ಎಲ್ಲಿ ಶಿಫ್ಟ್ ಆಕೈತಪ್ಪ ಅಂದ್ರೆ ಊರಾಗ ಎಲ್ಲ ಊರ ಜನರು ಆ ಹೀರೋ ಬರೋದನ್ನು ಕಾಯ್ಕೋತ ಕೂತಿರ್ತಾರೆ. ಹೀರೋ ಬರ್ತಾನೋ ಬಂದ ಬಳಕ ಎಲ್ಲರಿಗೆ ಭೇಟಿ ಹಾಕಾನು, ಭೇಟಿಯಾಗಿ ಮರುದಿವ್ಸ ಮತ್ತು ಊರಾಗ ಜಾತ್ರೆ ಇರ್ತೈತೆ ರೀ. ಜಾತ್ರೆಯಾಗ ಏನು ಮಾಡ್ತಾರಪ್ಪ ಅಂದ್ರೆ ಮತ್ತು ಆ ಕೋನ ಕಡ್ದು ಯಾವ ರೀತಿಯಾಗಿ ಮತ್ತು ಹೊಲೆಮಾರಿಯನ್ನು ತೊಗೊಂಡು ಹೋಗಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅದೇ ರೀತಿಯಾಗಿ ಮತ್ತು ಇಲ್ಲಿ ಕೂಡ ಜಾತ್ರೆಯನ್ನು ನೇಮಿಸ್ತಾರೆ. ಆದರೆ ಈ ಸಲ ಜಾತ್ರೆ ಒಳಗೆ ಸ್ವಲ್ಪ ಏನು ತೋರಿಸ್ತಾರೆ ಅಂದರೆ ಕೋನ ತಪ್ಪಿಸ್ಕೊಂಡು ಹೋಗುವಾಗ ಈ ಒಬ್ಬ ಹೀರೋ ಅಂದ್ರೆ ಕಾಟ್ಯಾರನ್ನ ನೋಡಿ ಕೋನಿಂದ ತಂದು ಅವ್ನು ಕಟ್ತಾನೋ ಕಡಿಬೇಕಂತ ಮಾಡ್ತಾನೋ, ಆದರೆ ಕಡಿಬೇಡತ್ತೆ ಅಲ್ಲಿ ಸ್ವಲ್ಪ ಡೈಲಾಗ್ ಹೇಳ್ತಾನೆ ರೀ. ಸ್ವಲ್ಪ ಡೈಲಾಗ್ ಆಕತಿ, ಇದನ್ನು ಕಡಿಯಕ್ಕೆ ಹೋಗ್ಬೇಡ್ರಿ, ಅದು ಕಡಿತೀರಿ ಅಂತ. ಆಮೇಲೆ ಇಲ್ಲೊಂದು ಸ್ವಲ್ಪ ಹೀರೋಯಿನಿ ಅವರು ಹೆಂಗೆ ಸತ್ರು ಅನ್ನೋದನ್ನು ಇನ್ನೂ ನಮಗೆ ತೋರಿಸಿರಂಗಿಲ್ಲ. ಇನ್ನು ಮುಂದೆ ಅದನ್ನು ಯಾವ ರೀತಿಯಾಗಿ ಸತ್ರು ಅನ್ನೋದನ್ನು ತೋರಿಸ್ತಾರೋ. ಅಲ್ಲಿ ಆ ಸಾವುಕಾರನ ಅಂದ್ರೆ ಆ ಹೀರೋಯಿನಿ ತಮ್ಮನ ಹೀರೋಯಿನಿನ ಕೊಂದಿರ್ತಾನೆ ರೀ. ಹೆಂಗಪ್ಪ ಅಂದ್ರೆ ತಾಯಿ ಭೇಟಿಯಾಗಿ ಕರೆದಾಳು ಅಂಥೇಳಿ ಹೀರೋಯಿನಿನ ಮದುವೆ ಮನೆಯಿಂದ ಕರ್ಕೊಂಡು ಬಂದಿರ್ತಾನೆ ರೀ. ಕರ್ಕೊಂಡು ಬಂದ ಆ ಏನು ಹೀರೋ ಗಾಡಿ ಕಟ್ಟಿದ್ರಲ್ಲ ಕತ್ತಿರಿ ಚಾಕು, ಆ ಚಾಕುವಿನಿಂದ ಹೀರೋಯಿನಿನ ಕೊಂದಿರ್ತಾನೆ ರೀ ಹೀರೋಯಿನಿ ತಮ್ಮ. ಇದು ಹೀರೋಗೆಲ್ಲ ಗೊತ್ತಾಗಿರ್ತೈತಿ. ಇದನ್ನೆಲ್ಲ ಯಾರು ಹೇಳಿರ್ತಾರಂದ್ರೆ ಆ ಹೀರೋ ಒಬ್ಬ ಬಿಟ್ಟು ಕಳಿಸಿರ್ತಾನಲ್ಲ ಬಾಯಾಂಗ ಕೊಲ್ಲುತ್ನ್ಯಾಗ ಒಬ್ಬನ ಈಗೇನು ಪೊಲೀಸ್ ಆಗಿರ್ತಾನಲ್ಲ ಅವನು ಹೋಗೆಲ್ಲ ಅದು ಆ ವಿಷಯ ಹೇಳ್ತಾನೆ ರೀ. ಹೇಳಿದ್ಬಳ್ದ ನಮ್ಮ ಹೀರೋ ಆ ವ್ಯಕ್ತಿಯ ಅಂದರೆ ಹೀರೋಯಿನಿ ತಮ್ಮನನ್ನು ಅಲ್ಲೇ ಕೊಲ್ತಾನೆ ರೀ. ಇಲ್ಲಿಗೆ ಈ ಕಾಟೇರ ಮೂವಿ ಎಂಡ್ ಆಕತ್ರಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ನೀವು ಸ್ವಲ್ಪ ಕಮೆಂಟ್ದಾಗ ಹೇಳ್ರಿ. ಹಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಂದು ಮೂವಿ ಬಗ್ಗೆ ತೊಗೊಂಡ ಮತ್ತೆ ನಿಮ್ಮ ಮುಂದೆ ಹಾಜರಿರ್ತಾನೋ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ.